ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲೇ ಬೆಳೆದಿರೋ ಬದನೆಕಾಯಿ ಇದರಿಂದ ಒಂದು ಸಿಂಪಲಾದ ಸುಟ್ಟು ಗೊಜ್ಜನ್ನು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲೂ ಕೂಡ ತೂತಿಲ್ಲ. ಈಗ ಆ ಬದನೆಕಾಯಿನ ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿದ ಮೇಲೆ ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀವಿ. ಆಯಿಲ್ ಎಲ್ಲ ಕಡೆ ಎಣ್ಣೆ ಹಚ್ಚಿ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಸುಡಬೇಕು. ಈಗ ನಮ್ಮ ಬದನೆಕಾಯಿ ಚೆನ್ನಾಗಿ ಸುಟ್ಟಿದೆ, ಎಲ್ಲ ಕಡೆ ಬ್ಲ್ಯಾಕ್ ಕಲರ್ ಆಗಿದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಆ ಸುಟ್ಟಿರೋ ಸಿಪ್ಪೆ ಇದೆಯಲ್ಲ, ಬ್ಲ್ಯಾಕ್ ಕಲರ್, ಅದನ್ನೆಲ್ಲ ತೆಗಿಬೇಕು. ಇದನ್ನು ನಮ್ಮ ಗೊಜ್ಜಿಗೆ ಹಾಕಬಾರ್ದು, ಬಿಸಾಕಬೇಕು. ಈ ಬ್ಲ್ಯಾಕ್ ಕಲರ್ ಏನಾದರೂ ಉಳಿದ್ಬಿಟ್ರೆ ನಮ್ಮ ಗೊಜ್ಜು ಒಂಥರ ಸುಟ್ಟು ವಾಸನೆ ಬರುತ್ತೆ ಮತ್ತು ಕಹಿ ಟೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀಟಾಗಿ ಈ ಸುಟ್ಟಿರೋ ಸಿಪ್ಪೆಯನ್ನು ತೆಗೆದು ಬಿಸಾಕಬೇಕು. ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಕೆಲವು ಸಲ ನಾರು ಥರ ಇರುತ್ತೆ, ಅದನ್ನು ಕೂಡ ತೆಗೆದು ಬಿಸಾಕ್ಬಿಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಹಸಿಮೆಣಸು, ನೆನೆಸಿಟ್ಟಿದ್ದ ಹುಣಸೆ ಹಣ್ಣಿನ ರಸ, ಟ್ಯಾಮರಿನ್ ಜ್ಯೂಸ್ ಹಾಗೂ ಸಣ್ಣದಾಗಿ ಕತ್ತರಿಸಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಕೊನೆಗೆ ಇದಕ್ಕೆ 1 ಚಮಚ ಬೆಲ್ಲ ಅಥವಾ ಅದಕ್ಕಿಂತ ಕಮ್ಮಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಖಾರ ಎಲ್ಲ ಈಕ್ವಲ್ ಆಗಿರಲಿ ಅಂತ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಬೇಕು, ಜಾಗರಿ. ಈಗ ಈ ಗೊಜ್ಜಿಗೆ ಒಂದು ಇಂಗಿನ ಒಗ್ಗರಣೆನ ಕೊಡಬೇಕು. ಅದಕ್ಕಾಗಿ ನಾನು 2 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, 1 ಒಣಮೆಣಸನ್ನು ಸಣ್ಣದಾಗಿ ಕತ್ತರಿಸಿ ಹಾಗೂ 1/4 ಚಮಚ ಆಗೋಷ್ಟು ಇಂಗನ್ನು ಹಾಕಿದ್ದೀನಿ. ಈಗ ಒಗ್ಗರಣೆ ಎಲ್ಲ ಚಟಪಟ ಅಂದಮೇಲೆ ಅದನ್ನು ನಮ್ಮ ಗೊಜ್ಜಿಗೆ ಹಾಕಿದ್ವಿ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಎಸ್ ಫ್ರೆಂಡ್ಸ್, ಸಿಂಪಲಾದ ಬದನೆಕಾಯಿ ಸುಟ್ಟು ಗೊಜ್ಜು ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆ ಹಾಗೂ ಮೊಸರನ್ನ ಜೊತೆ ಊಟ ಮಾಡೋಕ್ಕೂ ಕೂಡ ಸೂಪರಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.